ಸಿನಿಮಾದ ಪೋಸ್ಟರ್ ಅನಾವರಣಗೊಂಡಿದೆ. ಮೇಲ್ನೋಟಕ್ಕೆ ಇದು ಯಮಧರ್ಮ ರಾಯ ಜೊತೆಗೆ ಚಾಕ್ನ ಅಂದ್ರೆ ಸುಟ್ಟದ ಮಾಂಸ ತರ ಕಾಣಿಸ್ತದೆ. ಚಾಕ್ನ ಅಂದ್ರೆ ನಿಮ್ಗೆಲ್ರೂ ತುಂಬಾ ಫ್ಯಾಮಿಲಿಯರ್ ಇರುತ್ತೆ, ಕಲಾಸಿ ಪಾಳ್ಯದ ಸಾಲು ಸಾಲು ಚಾಕ್ನ ಅಂಗಡಿಗಳು. ಸೊ ಬದಲಾದ ಕಾಲಕ್ಕೆ ಈಗ ಬಾರ್ಬಿಕ್ಯೂ ಅಂತ ಮಾಡಿಫಿಕೇಶನ್ ಆಗಿದೆ. ಆದ್ರೆ ಈ ಚಾಕ್ನ ಏನ್ ಹೇಳೋದಕ್ಕೆ ಹೊರಟಿದೆ ಅಂತ ನಮ್ಮ ಚಿತ್ರತಂಡನೇ ನಿಮ್ಮೊಂದಿಗೆ ಹಂಚಿಕೊಳ್ತಾರೆ. ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ನ ನಮ್ಮ ಪ್ರೀತಿಯ ಅತಿಥಿಗಳು ಲಾಂಚ್ ಮಾಡಿ ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸೋಣ. ಸಾರಾಯಿ ಅಂಗಡಿ ಹೋಗಿ ಬ್ರಾಂದಿ ಆ ಥರ ಬಂದಿದೆ, ಆದರೂ ಚಾಕ್ನ ಅಂಗಡಿ ಇನ್ನೂ ಅಲ್ಲಿ ಫೇಮಸ್ ಆಗಿ ನಡೀತಾ ಇದೆ. ಒಂದು ಕುರಿ ಒಳಗೆ ಇರುವ ಮೂಳೆಯಿಂದ ಹಿಡಿದು ಲಿವರ್, ಬೋಟಿ, ಕಿಡ್ನಿ ಈ ಥರ ಪ್ರತಿಯೊಂದು ಅಲ್ಲಿ ಚಾಕ್ನ ಮಾಡಿ ಅದು ಒಂದು ವ್ಯಾಪಾರವಾಗಿ ನಡೀತಿದೆ. ಈ ಒಂದು ಕಾನ್ಸೆಪ್ಟಲ್ಲಿ ಚಾಕ್ನ ಅಂದರೆ ಮನುಷ್ಯ, ನಾವು ಕುರಿನ ಹೇಳೋದಕ್ಕೆ ಮುಂಚೆ ಮನುಷ್ಯರ ಹೊಟ್ಟೆ ಒಳಗೇನೂ ಅದೇ ಸೇಮ್ ಇರುತ್ತೆ. ಸೊ ತಪ್ಪು ಮಾಡಿದ್ರೆ ಶಿಕ್ಷೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಳ್ಳೇದು ಮಾಡಿದ್ರೆ ದೇವರು ಬರ್ತಾನೆ ಅಂತಾರೆ, ಕೆಟ್ಟದ್ದು ಮಾಡಿದ್ರೆ ಯಮನೆ ಬಂದು ಮುಂದೆ ನಿಂತ್ಕೊಳ್ತಾನೆ ಸೊ ಪನಿಷ್ಮೆಂಟ್ ಕೊಡೋಕ್ಕೆ. ನಮ್ಮ ಸಮಾಜದಲ್ಲಿ ನಾನು ನನ್ನ ಕಣ್ಣಿಂದ ನೋಡಿರುವ ವಿಷಯಗಳನ್ನು, ಅದು ನಿಜವಾಗಿ ನಡೆದಿರೋ ಕೆಲವೊಂದು ಘಟನೆಗಳನ್ನು ಈ ಕಥೆಯಲ್ಲಿ ಸೇರಿಸಿದ್ದೀನಿ. ಸುಮಾರು 33 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಿದ್ದೀನಿ. ನಂದು ಒಂದು ಟ್ರಸ್ಟ್ ಕೂಡ ಇದೆ. ನನ್ನ ಟ್ರಸ್ಟಲ್ಲಿ ಒಂದು 23 ಜನನೂ ಇದ್ದಾರೆ. ಸೊ ವರ್ಷಕ್ಕೊಂದ್ಸರಿ ನಾವು ನಮ್ಮ ಟ್ರಸ್ಟ್ ಪರವಾಗಿ ಕಾರ್ಯಕ್ರಮಗಳು ನಡೆಸಿ ನಾವು ಸಮಾಜ ಸೇವೆ ಮಾಡ್ತಿದ್ದೀವಿ. ಈ ಒಂದು ಸಿನಿಮಾ ಮಾಡಲೇಬೇಕು ಅಂತ ಒಂದು ಕಥೆನ ನಾನು ಚೂಸ್ ಮಾಡಿದೆ. ಇದು ರಿಯಲ್ ತಮಿಳ್ನಾಡಲ್ಲಿ ನಡೆದಿರೋ ಒಂದು ಪಾಂಡಿಚೇರಿನಲ್ಲಿ ನಡೆದಿರೋ ಒಂದು ವಿಷಯ. ಸೊ ಅದನ್ನ ನಮ್ಮ ಬ್ಯಾಂಗ್ಳೂರಿನಲ್ಲಿ ಕಣ್ಣಿಂದ ನೋಡಿರೋ ಕೆಲವೊಂದು ವಿಷಯಗಳನ್ನು ಮಿಕ್ಸ್ ಮಾಡಿ ಈ ಚಾಕ್ನ ಅಂತ ಟೈಟಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ. ಇದರಲ್ಲಿ 4 ಕ್ಯಾರೆಕ್ಟರ್ಗಳು ನೆಗೆಟಿವ್ ಕ್ಯಾರೆಕ್ಟರ್ಗಳಾಗಿ ಇರುತ್ತೆ. ಒಂದು ಎಕ್ಸಾಂಪಲ್, ಗಾಂಜಾ ಹೊಡೆಯೋರು. ಈಗೆಲ್ಲ ಯಾವ ಥರ ಗಲ್ಲಿ ಗಲ್ಲಿಗೆ ಗಾಂಜಾದು ಫಾರ್ವರ್ಡ್ ಆಗಿ ಹೋಗ್ತಿದೆ ಅನ್ನೋದು ಗೊತ್ತಿರುತ್ತೆ. ಎರಡನೇದು ರಾಬ್ರಿ. ನಮ್ಮ ಬ್ಯಾಂಗ್ಳೂರು ಅಂತ ನಾವು ಹೇಳೋದಕ್ಕಿಂತ ನಾರ್ತ್ ಇಂಡಿಯನ್ಸ್ ಕಡೆಯಿಂದನೂ ಈ ರಾಬ್ರಿದು ಎಫೆಕ್ಟ್ಗಳು ಯಾವ ಥರ ಇದೆ ಅನ್ನೋದು ನಾವು ದಿನ ಪೇಪರಲ್ಲಿ ನೋಡಿರ್ತೀವಿ. ಇದರಲ್ಲಿ ರೇಪಿಸ್ಟ್ಗಳು ಸಂಜೆ ಮೇಲೆ ಹೆಣ್ಮಕ್ಳಿಗೆ ಆಗೋ ಒಂದು ಇನ್ಸಿಡೆಂಟ್ಗಳು ಯಾವ ಥರ ಇದೆ, ಇಂಥ ಒಂದು ಮೆಸೇಜ್ನ ಇವರು ಎಲ್ಲ ಒಂದು ಕಡೆ ಸೇರಿದ್ರೆ, ಇಂಥ 4 ನೆಗೆಟಿವ್ ಕ್ಯಾರೆಕ್ಟರ್ಗಳು ಒಂದು ಕಡೆ ಸೇರಿದ್ರೆ ಅವ್ರದ್ದು ಪ್ಲ್ಯಾನಿಂಗ್ ಯಾವ ಥರ ಇರುತ್ತೆ, ಅದನ್ನ ಯಾವ ಥರ ಅವರು ಮೂಮೆಂಟ್ಸ್ ತಗೊಳ್ತಾರೆ. ಸೊ ದುಡ್ಡುಗೋಸ್ಕರ, ಎಣ್ಣೆಗೋಸ್ಕರ, ಗಾಂಜಾಗೋಸ್ಕರ, ಹೆಣ್ಮಕ್ಳಿಗೋಸ್ಕರ ಇವರು ಆ ನಿಶಾದಲ್ಲಿ ಮಾಡೋದು ಪ್ರತಿಯೊಂದು ಒಂದರಿಂದ ಒಂದು ತಪ್ಪು ಸಣ್ಣದಿಂದ ದೊಡ್ಡ ಮಟ್ಟಕ್ಕೆ ಹೋದ್ರೆ ಅದಕ್ಕೆ ಶಿಕ್ಷೆ ಕಾನೂನು ಏನೇ ಇದ್ರೂ ಕೂಡ ಏನು ಬರುತ್ತೆ, ಏನಾಗುತ್ತೆ. ಸೊ ಇಂಡಿಯಾದಲ್ಲಿ ಇಂಥ ಒಂದು ಘಟನೆಗಳು ನಡೆಯುವಾಗ ಅದಕ್ಕೆ ಶಿಕ್ಷೆಗಳು ಅನ್ನೋದು 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ, 14 ವರ್ಷ ಅಂತ ಇದ್ರೂ ಕೂಡ ನಮ್ಮ ಅರಬ್ ಕಂಟ್ರಿನಲ್ಲಿ ಯಾವ ಥರ ಶಿಕ್ಷೆಗಳು ಇರುತ್ತೋ ಅಂಥ ಒಂದು ಶಿಕ್ಷೆಗಳು ಇದ್ದರೆ ಮಾತ್ರ ಇದನ್ನ ಆದಷ್ಟು ಕಡಿಮೆ ಮಾಡೋಕ್ಕಾಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಇದರಲ್ಲಿ ಚಾಕ್ನ ಅಂಗಡಿ ಓನರ್ ಆಗಿ ಒಂದು ಲೀಡ್ ಕ್ಯಾರೆಕ್ಟರ್ ಇದೆ. ಸೊ ಅವ್ರ ಫ್ಯಾಮಿಲಿಗೆ ನಡೆಯೋ ಒಂದು ಇನ್ಸಿಡೆಂಟು, ಇದರಲ್ಲಿ ಕ್ರೈಮ್ ಇದೆ. ಕ್ರೈಮ್ ಡಿಪಾರ್ಟ್ಮೆಂಟು ಒಂದು ಅಕಿಸ್ಟ್ಗಳನ್ನ ಹಿಡಿಯೋಕ್ಕೆ ಎಷ್ಟೊಂದು ಕಷ್ಟಪಡ್ತಾರೆ. CC ಕ್ಯಾಮ್ರಾಗಳು ಎಷ್ಟೇ ಇದ್ರೂ ಕೂಡ ಕೆಲವೊಂದು ಇನ್ಸಿಡೆಂಟ್ಗಳು ಮಾಡೋರು ಅಕಿಸ್ಟ್ಗಳು ಕಣ್ಮುಂದೆ ಸಿಗಲ್ಲ. ಅದಕ್ಕೆ ಅವ್ರದ್ದು ಹೋರಾಟಗಳು ಹೇಗಿದೆ, ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ಘಟನೆಗಳು ನಡೆದು ಬಿಟ್ರೆ ಆ ಕ್ಷೇತ್ರನ ಕಾಪಾಡೋ ದೊಡ್ಡ ವ್ಯಕ್ತಿ, ಆ ಪೊಲಿಟಿಕಲ್ ಲೀಡರ್ಗಳಿಗೆ ಎಷ್ಟೊಂದು ತಲೆನೋವುಗಳು ಇರುತ್ತೆ. ಮತ್ತೆ ಈ 4 ಕ್ಯಾರೆಕ್ಟರ್ಗಳು ಏನೇನು ಮಾಡ್ತಾರೆ, ಅದಕ್ಕೆ ಏನೇನು ಶಿಕ್ಷೆ ಸಿಗುತ್ತೆ ಅನ್ನೋದನ್ನೇ ನಾವು ಈ ಸಿನಿಮಾದಲ್ಲಿ ಕೊಡ್ತೀವಿ. ಅದಕ್ಕೆ ಬೂದಿ ಒಳಗಿನ ಕೆಂಡಗಳ ಕತೆ ಅಂತ ಒಂದು ಸಬ್ಟೈಟಲ್ ಕೊಟ್ಟಿದ್ದೀವಿ. ಒಳಗೆ ಇರೋ ಮೂಳೆ ಏನು ಮಾಡುತ್ತೆ ಅಂತ ಗೊತ್ತಾಗಲ್ಲ, ಅದಕ್ಕೆ ಶಿಕ್ಷೆ ಏನಾಗುತ್ತೆ ಕೊನೆ ಅನ್ನೋದೇ ಈ ಚಾಕ್ನ ಸಿನಿಮಾದ ಕಾನ್ಸೆಪ್ಟ್. 5-6 ತಿಂಗಳ ಹಿಂದೆ ಒಂದು ಮೈನರ್ ಏಜ್ ಹುಡುಗಿನ 4 ಜನ ಸೇರಿ, ಒಂದು ವಯಸ್ಸಾದವನು ಕೂಡ, ಮೈನರ್ ಹುಡುಗರು 3 ಜನ, ಸೊ ಏಜ್ ಆಗಿರೋ 60 ವಯಸ್ಸು ಒಬ್ಬ ವ್ಯಕ್ತಿ, 4 ಜನ ಸೇರಿ ಒಂದು ಹೆಣ್ಮಗು ಸ್ಕೂಲ್ಗೆ ಹೋಗಿ ಬರುವಾಗ ಅಕ್ಕಪಕ್ಕದಲ್ಲಿ ಆಟ ಆಡ್ಕೊಂಡಿದ್ದಾಗ ಒಂದು ಹೆಣ್ಮಗುನ ಬಾಯಿ ಮುಚ್ಚಿ ಕರ್ಕೊಂಡೋಗಿ 4 ಜನನು ಸೇರಿ ರೇಪ್ ಮಾಡಿ ಅದನ್ನ ಒಂದು ಗೋಣಿ ಚೀಲದಲ್ಲಿ ಕಟ್ಟಾಕಿ ಒಂದು ಮೋರಿ ಒಳಗೆ ಬಿಸಾಕಿದ್ರು.
ಅದು ಸುಮಾರು ಒಂದು 1.5 ತಿಂಗಳ ಮೇಲೆ ಈ ವಿಷಯ ಫುಲ್ಲು ಎಲ್ಲ ಮೀಡಿಯಾ ಎಲ್ಲ ಚಾನೆಲ್ನಲ್ಲಿ ನಡೀತಾ ಇತ್ತು. ಆವಾಗಲೇ ನಾನು ಒಂದು ಈ ಕಾನ್ಸೆಪ್ಟ್ನಲ್ಲಿ ಒಂದು ಸಣ್ಣ ಒಂದು ಶಾರ್ಟ್ ಮೂವಿ ಥರ ಮಾಡೋಣ ಅಂತ ನಾನು ಪ್ರಯತ್ನ ಮಾಡಿದೆ. ಅದಕ್ಕೆ ನನಗೆ ಸಪೋರ್ಟ್ ಆಗಿ ಸುಮಾರು ಜನ ಇದ್ದರು. ಆವಾಗ ಅದು ಆ ಶಾರ್ಟ್ ಮೂವಿ ಅನ್ನೋದನ್ನು ಯಾಕೆ ದೊಡ್ಡದಾಗಿ ಮಾಡಬಾರ್ದು ಅಂತ ಬಂದಾಗ ನನಗೆ ಕೆಲವು ನನ್ನ ಜೊತೆ ಸೇರಿರೋಗೂ ಕೆಲವೊಂದು ಮೀಟಿಂಗ್ ನಡೀತಾ ಇತ್ತು. ಸೊ ಅದನ್ನು ಸಿನಿಮಾವಾಗಿ ಮಾಡೋಣ ಅಂತ ಮುಂದೆ ಬರುವಾಗ ನಮ್ಮ ಮಿಸ್ಸಸ್ಸು ಅವ್ರು ನನಗೆ ಫುಲ್ ಆ್ಯಂಡ್ ಫುಲ್ ಸಪೋರ್ಟ್ ಆಗಿ ಒಳ್ಳೆ ಕತೆ ಇದೆ, ಒಳ್ಳೆ ಸಮಾಜಕ್ಕೆ ಹೇಳುವ ಮೆಸೇಜ್ ಇದೆ, ಸೊ ದಯವಿಟ್ಟು ನೀವೇ ಮಾಡಿ ಅದನ್ನ ಅಂತ ಅವರು ಒಂದು ಸಪೋರ್ಟ್ ಕೊಟ್ಟರು. ಈಗ ನಡೀತಾ ಇರೋದು ವೈಲೆಂಟ್ ಸರ್. ನೀವು ಇಲ್ಲ ಹಂಗಂತಲ್ಲ ಸರ್, ಸೆನ್ಸರ್ಗೂ ನಾವು ಸ್ವಲ್ಪ ತಲೆ ಬಗ್ಗಿಸ್ಲೇಬೇಕು ಸರ್. ನಾವು ತೀರ್ಮಾನ ತಗೊಂಡು ಇವಾಗಲೇ ಇದು UE ಅಂತ ತಗೊಂಡಿದ್ದೀನಿ ಈ ಸಿನಿಮಾಗೆ ಬರಬೇಕಂತ. ಆದರೂ ವೈಲೆಂಟ್ ನೀವು ಹೇಳ್ದಂಗೆ ಇರುತ್ತೆ, ಅದು ಆದಷ್ಟು ನಾವು ಕಡಿಮೆ ಮಾಡೋಣ ಸರ್. ಫುಲ್ ಆ್ಯಂಡ್ ಫುಲ್ ಬ್ಯಾಂಗ್ಳೂರಲ್ಲಿ ಸ್ಲಮ್ ಏರಿಯಾಗಳು. ಸ್ಲಮ್ ಏರಿಯಾ ಅಂದರೆ ಬ್ಯಾಂಗ್ಳೂರಲ್ಲಿ ಈಗ KS ಗಾರ್ಡನ್, ರಾಮಣ್ಣ ಗಾರ್ಡನ್, ಡಿಸೋಸಾ ಗಾರ್ಡನ್, ನಾರಾಯಣ ಸ್ವಾಮಿ ಗಾರ್ಡನ್, ವಿನೋಬ ನಗರ, ಮತ್ತು ಮಸಾನ, ವಿಲ್ಸನ್ ಗಾರ್ಡನ್ ಮಸಾನ, ಶಾಂತಿನಗರ ಮಸಾನ, ಇಂಥ ಜಾಗ. ಒಂದೇ ಒಂದು ಸಾಂಗ್ ಮಾತ್ರ ಔಟ್ಡೋರ್ ಹೋಗ್ತೀವಿ. ಇಲ್ಲ ಪೋಸ್ಟರಲ್ಲಿ ನಮ್ಮದು ಕಾನ್ಸೆಪ್ಟು ಯಮಧರ್ಮನ್ನ ತೋರಿಸ್ಬೇಕು ಅಂತ, ಅದು ಪೋಸ್ಟರಲ್ಲಿ ಮಾತ್ರ ಇರುತ್ತೆ ಸರ್. ಯಾರಿಗೂ ಈ ಸಿನಿಮಾದಲ್ಲಿ 100% ಆದಷ್ಟು ಮೇಕಪ್ ಇರೋಲ್ಲ, ಎಲ್ರಿಗೂ ನ್ಯಾಚುರಲ್ ಆಗಿ ಇರ್ತಾರೆ. ಒಂದು ಸಾಂಗ್ ಮಾತ್ರ ನಾವು ಮೇಕಪ್ ಚೂಸ್ ಮಾಡಿದ್ವಿ. ನಾವು ಯಮಧರ್ಮ ಅಂತ ನೆನೆಸ್ಕೋಬೇಕು ಸರ್. ಪ್ರತಿ ಈಗ ನಾನು ಕೊಡ್ಬೋದು, ನೀವು ಕೊಡ್ಬೋದು. ಒಬ್ಬರು ಒಂದು ಕಣ್ಣು ಮುಂದೆ ಒಂದು ಏನೋ ಒಂದು ಇನ್ಸಿಡೆಂಟ್ ನಡೀತದೆ, ನೋಡಿದಾಗ ನಾವು ಹೋಗಿ ಅವ್ರಿಗೆ ಸೈಲೆಂಟಾಗಿ ಹೇಳ್ಬೋದು, ಕೇಳಿಲ್ಲ ಅಂದಾಗ ಒಂದು ಚಪ್ಪಾಳೆ ಕೊಡ್ಬೋದು. ಅದು ಆ ಥರ ಆ ಕ್ಷಣ ನಡೆಯುವ ವಿಷಯಕ್ಕೆ ಕನಸುಗಳನ್ನ ಹೊತ್ತಿರ್ತಾರೆ. ಈ ಥರ ಸಿನಿಮಾ ಮಾಡಬೇಕು, ಈ ಥರ ಆ್ಯಕ್ಟ್ ಮಾಡಬೇಕು, ಒಂದು ಟೆಕ್ನಿಷಿಯನ್ ಆಗಲಿ ಯಾರೇ ಆಗಲಿ, ಅದು ಬೆಳಕಿಗೆ ಬರಬೇಕಂದ್ರೆ ಹಣ ಹಾಕೋದೇ ತುಂಬ ಮುಖ್ಯ ಆಗುತ್ತೆ. ಒಬ್ಬರು ಹಣ ಹಾಕೋರು ಮುಂದೆ ಬಂದಾಗ ಮಾತ್ರನೇ ಒಂದು ಸಿನಿಮಾ ಆಗೋಕ್ಕೆ ಸಾಧ್ಯ. ಸೊ ನಾವು ಫಸ್ಟು ನಿರ್ಮಾಪಕರನ್ನ ಗೌರವಿಸ್ಬೇಕು ಅನ್ನೋದು ನನ್ನ ಭಾವನೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ಸಬ್ಜೆಕ್ಟ್ ಅವರ ಸೆಲೆಕ್ಷನ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ಮತ್ತು ನನಗೆ ಪೋಸ್ಟ್ರು ನೋಡಿದ್ದು ಟೈಟಲ್ ಅದು ವರ್ಕ್ ಮಾಡಿರೋದು ಅದೆಲ್ಲ ತುಂಬ ಇಷ್ಟ ಆಯಿತು. ಟೆಕ್ನಿಕಲಿ ತುಂಬ ಸೌಂಡ್ ಇದ್ದಾರೆ ಅನಿಸುತ್ತೆ. ಅವರ ಕತೆ ಚೆನ್ನಾಗಿದೆ. ವೈಲೆನ್ಸ್ ಖಂಡಿತ ತುಂಬ ವೈಲೆನ್ಸ್ ಇರುತ್ತೆ. ನಮ್ಮ ವಾಸು ಸರ್ ಹೇಳಿದಾಗ ವೈಲೆನ್ಸ್ ಇದೆ ಅನ್ಕೋತೀನಿ. ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಎಷ್ಟೋ ಸತಿ ನಾವು ನ್ಯೂಸ್ಗಳಲ್ಲೂ ಸಹ ತುಂಬ ಈ ಥರ ರೇಪ್ ಕೇಸಸ್ ಆಗಿರ್ಬೋದು, ಹೆಣ್ಮಕ್ಳಿಗೆ ಅನ್ಯಾಯ ಆಗಿರ್ಬೋದು, ಸಾಕಷ್ಟು ನೋಡ್ತಾನೆ ಇರ್ತೀವಿ. ಆದರೆ ನಮಗೆ ಅಲ್ಲಿ ಯಾವುದೇ ರೀತಿ ನ್ಯಾಯ ದೊರಕಿಸೋಕ್ಕೆ ಅಥವಾ ಯಾವುದೇ ರೀತಿ ಸಪೋರ್ಟ್ ಮಾಡೋಕ್ಕೆ ನಮಗೆ ಆ ಪೊಸಿಷನ್ ಇರಲ್ಲ, ಮಾಡೋಕ್ಕೆ ಆಗ್ತಾ ಇರಲ್ಲ. ನಾವು ಮನಸ್ಸಲ್ಲಿ ಟಿವಿನಲ್ಲಿ ನೋಡಿ ಹಿಂಗೆ ಮಾಡ್ಬೇಕು, ಹಂಗೆ ಮಾಡಬೇಕಿತ್ತು, ಮಾಡಿದವ್ರಿಗೆ ಅಂತ ಅನ್ಕೋತಾ ಇರ್ತೀವಿ. ಆದರೆ ಅದು ಯಾವುದನ್ನು ನಮ್ಮ ಕೈಲಿ ಮಾಡೋಕ್ಕೆ ಆಗ್ತಾ ಇರಲ್ಲ, ಬಿಕಾಸ್ ನಮಗೆ ಆ ಒಂದು ಪೊಸಿಷನ್ ಇರಲ್ಲ. ಬಟ್ ಇವಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ನಮ್ಮ ಅನಿಸಿಕೆಗಳನ್ನ ಅದರಲ್ಲಾದರೂ ಹೇಳ್ಕೊಬೋದು. ಅದು ನಮ್ಮ ಮೀಡಿಯಾದವ್ರಿಗೆ, ಪತ್ರಕರ್ತರಿಗೆ ತುಂಬ ಶಕ್ತಿ ಇರೋದು. ಯಾಕಂದರೆ ಅವ್ರು ಏನು ತೋರಿಸ್ತಾರೋ ಜನ ಅದನ್ನು ನೋಡ್ತಾರೆ. ಅದರಲ್ಲಿ ಅವ್ರಿಗೆ ಒಂದು ಒಳ್ಳೆ ಪ್ರೇರೇಪಿಸೋ ಅಂಥ ಒಂದು ವಿಷಯಗಳು ಮುಟ್ಟಿಸಿದಾಗ ಪ್ರತಿಯೊಬ್ಬರು ಮನಸ್ಸಲ್ಲೂ ಅದು ಬರುತ್ತೆ. ಇವಾಗ ಯಾರದೇ ಬಗ್ಗೆ ಆಗಲಿ ಒಂದು ನೆಗೆಟಿವ್ ತೋರಿಸ್ಬೋದು, ಪಾಸಿಟಿವ್ ತೋರಿಸ್ಬೋದು. ಸೊ ಅದು ಸೊಸೈಟಿ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ನನಗೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಗೌರವೆಂಕಟೇಶ್ ಮಾಸ್ಟ್ರು. ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಮಾಸ್ಟ್ರಿಂದ. ಮಾಸ್ಟ್ರು ನಮ್ಮ ಒಂದು ಬಾಂಧವ್ಯ ನನ್ನ ಇಂಡಸ್ಟ್ರಿಗೆ ಬಂದಾಗಿಂದ, ನನ್ನ ಜಂಬದ ಹುಡುಗಿಯಿಂದ 2007 ಇದೆ. ಅವ್ರೊಂಥರ ನಮ್ಮ ಫ್ಯಾಮಿಲಿ ಪರ್ಸನ್ ಥರ ಇದ್ದಾರೆ. ನನ್ನ ಎಲ್ಲ ಸಿನಿಮಾಗಳಲ್ಲೂ ಅವ್ರದ್ದು ಫೈಟ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಒಂದು ಬಾಂಧವ್ಯದಲ್ಲಿ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದು. ಸಿನಿಮಾ ಮಾಡೋದು ಭಾಳ ಕಷ್ಟ. ಮೊದಲನೇದು ಸಿನಿಮಾ ಮಾಡಿದ್ಮೇಲೆ ರಿಲೀಸ್ ಮಾಡೋದಿದೆಯಲ್ಲ, ಇನ್ನೂ ಕಷ್ಟ ಅದು. ಯಾಕೆಂದರೆ ನನಗೆ ಅನುಭವ ಆಯಿತು. 45 ವರ್ಷ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿದ್ದು ಆ್ಯಕ್ಟ್ ಮಾಡ್ತಾ ಇದ್ದ ನಾನು. ಡೈರೆಕ್ಷನ್ಗೆ ಹೋದೆ, ಪ್ರೊಡಕ್ಷನ್ ಮಾಡಿದೆ. ಆಗ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ ಇದು. ಯಾಕೆಂದರೆ ನಾವೆಲ್ಲ ಆ್ಯಕ್ಟ್ ಮಾಡ್ಬೇಕಾದ್ರೆ ಹೋಗೋವೆ, ಆ್ಯಕ್ಟ್ ಮಾಡಿ ಒಂದು ದುಡ್ಡೇ ಕೊಟ್ಟಿಲ್ರಿ, ಏನು ನಾಳೆ ಅಂತಾರೆ, ಇವೆಲ್ಲ ಅಂತ ಇದ್ವಿ. ನಾನೇ ಒಬ್ಬ ಪ್ರೊಡ್ಯೂಸರ್ ಆದಾಗ ಅದು ಏನೇನು ತಾಪತ್ರಗಳಿರುತ್ತೆ ಅನ್ನೋದು ನನಗೆ ಅರ್ಥ ಆಯಿತು. ಎಲ್ಲದಕ್ಕಿಂತ ಖುಷಿಯಾದ್ದೇನು ಅಂತ ಹೇಳಿದ್ರೆ, ಇವತ್ತು ಪ್ರೆಸ್ ಮೀಟಲ್ಲಿ ನಾನು ಟೀಸರ್ ನೋಡಿದೆ, ಭಾಳ ಖುಷಿ ಆಯಿತು. ಅವ್ರದ್ದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಆಮೇಲೆ ಎರಡನೇದೇನು ಅಂತ ಹೇಳಿದ್ರೆ, ಇವರು ಹೇಳಿದ್ರಲ್ಲ ಈ ಬೆಂಕಿ ಒಳಗಡೆಯಿಂದ ಇದು ಬರೋದು ಅಂತ, ಅದೇನು ಅಂತ ಹೇಳಿದ್ರೆ ಓಡಲಾಡ, ಹೊಟ್ಟೆ ಒಳಗಿಂದ ಬಂದಿರೋ ಸಂಕಟ, ಹೊಟ್ಟೆ ಒಳಗಡೆಯಿಂದ ಬರೋ ಸಂಕಟ, ಆ ಸುಡುತ್ತಲ್ಲ ಅದು. ನಾನು ಅಪರಾಧ ಮಾಡಿದ್ದೀನೋ ಇಲ್ವೋ, ಅದು ನಮ್ಮ ಆತ್ಮಕ್ಕೆ ಗೊತ್ತಾಗುತ್ತೆ. ಈ ಕತೆ ಇವರು ಹೇಳಿದ ಪ್ರಕಾರ ತುಂಬ ಚೆನ್ನಾಗಿದೆ.
ಅಂತ ಹೇಳಿದ್ರೆ ನೋಡಿ, ಇವರು ಹೇಳಿದ್ರು ಸಬ್ಜೆಕ್ಟು ತುಂಬ ಚೆನ್ನಾಗಿದೆ ಎಲ್ಲ ಆಯ್ತಲ್ವ. ಆದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಸಿನಿಮಾದವ್ರಿಗಾಗಲಿ ಅಥವಾ ನಮ್ಮ ಪ್ರೆಸ್ ಮೀಡಿಯಾದವರು ಎಲ್ರಿಗೂ ಜವಾಬ್ದಾರಿ ಎಷ್ಟಿರುತ್ತೆ ಅಂದರೆ, ಸಮಾಜನ ತಿದ್ದಿ ಬುದ್ಧಿ ಹೇಳುವಷ್ಟು ಶಕ್ತಿ ಇರೋದೇ ಮೀಡಿಯಾದವ್ರಿಗೆ, ನೆಕ್ಸ್ಟ್ ಸಿನಿಮಾದವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಸಮಾಜನ ತಿದ್ದಿ ಬುದ್ಧಿ ಹೇಳೋದು ಅಷ್ಟು ಈಸಿ ಅಲ್ಲ. ಒಬ್ಬೊಬ್ಬರ ಕರೆದ್ಬಿಟ್ಟು ಹೇಳೋಕ್ಕಾಗಲ್ಲ. ಮೀಡಿಯಾದವ್ರಿಗೆ ಇರುವಷ್ಟು ಶಕ್ತಿ ಇನ್ಯಾರಿಗೂ ಇಲ್ಲ. ಅದರಿಂದ ಎಲ್ಲ ಮೀಡಿಯಾದವರು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಿನಿಮಾನ ಗೆಲ್ಲಿಸಿ, ಇವನು ಉತ್ತಮ ನಿರ್ದೇಶಕ ಅಂತ ಇನ್ನೂ 4 ಪಿಕ್ಚರ್ ಮಾಡಿ, 40 ಜನ ಕಲಾವಿದರು ಉಟ್ಕೊಳ್ಳಿ, ಟೆಕ್ನಿಷಿಯನ್ ಉಟ್ಕೊಳ್ಳಿ, ಕನ್ನಡ ಇಂಡಸ್ಟ್ರಿ ಬೆಳೀಲಿ. ಚಾಕ್ನ ಸಿನಿಮಾದ ಕಥೆವಾದ ನಿರ್ದೇಶಕರು ಹೇಳ್ಬಿಟ್ರು ಶಾರ್ಟ್ ಮೂವಿ ಮಾಡೋಣ ಅಂತ. ಸೊ ಅದಕ್ಕೆ ನನ್ನ ಹತ್ರನೇ ಬಂದಿದ್ರು, ಶಾರ್ಟ್ ಮೂವಿ ಮಾಡಬೇಕು, ಡಿಸ್ಕಷನ್ ಮಾಡಿದೆ, ಎಲ್ಲ ಓಕೆ, ಎಲ್ಲ ಆಗಿತ್ತು, ಫೈನಲ್ ಆಗಿತ್ತು. ಸೊ ಏನೋ ಸ್ವಲ್ಪ ಅಡೆತಡೆಗಳಿಂದ ಅದು ಆಗಿಲ್ಲ. ಸೊ ನಾನು ಅದನ್ನ ಬಿಟ್ಬಿಟ್ಟಿದ್ದೆ. ಮತ್ತೆ ಬಂದರು, ಈ ಥರ ಸಿನಿಮಾ ಮಾಡ್ತೀನಿ ಅಂದರು. ನಾನು ಅವ್ರಿಗೆ ಬೈದೆ. ಅವತ್ತು ಶಾರ್ಟ್ ಮೂವಿ ಅಂತ ಬಂದಿದ್ದು, ಸಿನಿಮಾ ಮಾಡೋಂತ ಬಂದಿದ್ರ ಬಳ್ಳಿ. ಯೋಚನೆ ಮಾಡಿದ್ರು, ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಸಿನಿಮಾ ಅನ್ನೋದು ಮನೆ ಕಟ್ಟೋದಕ್ಕಿಂತ ತುಂಬ ಕಷ್ಟ. ಮನೆಯಲ್ಲಿ ಕಟ್ಬಿಡ್ಬೋದು, ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಅಂತ ಹೇಳಿದೆ. ಇಲ್ಲ, ನನಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಸೊ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ ಅಂದರು. ಸೊ ನಾನು ಯಾವಾಗ ಅಂದೆ, ಹೊಸಬ್ರಿಗೆ ನಾನು ಯಾವತ್ತೂ ಸಪೋರ್ಟ್ ಇರುತ್ತೆ. ಎಷ್ಟೋ ಜನಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ. ಇವತ್ತು ಎಲ್ಲರೂ ನನ್ನ ತುಂಬ ಪ್ರೀತಿಯಿಂದ ಇದು ಮಾಡ್ತಾರೆ. ಸೊ ನಾನು ನನ್ನ ಪ್ರೀತಿಯಿಂದ ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ, ನೀವು ಮಾಡಿ ಅಂತ ಹೇಳಿದ ಮೇಲೆ ಪ್ರೊಡ್ಯೂಸರ್ಗೆ ಕೇಳಿದೆ, ಯಾರು ಪ್ರೊಡ್ಯೂಸರು ಅಂದೆ. ಸೊ ನಮ್ಮ ಮಿಸ್ಸಸ್ಸೇ ಪ್ರೊಡ್ಯೂಸರ್ ಅಂದರು. ಅವರು ಬಂದು ನನ್ನ ಹತ್ರ ಮಾತಾಡಿದ್ರು. ಸರ್, ಈ ಥರ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಬಟ್ ಆದರೆ ಮಾಡೇ ಮಾಡ್ತೀವಿ, ಏನೋ ಮನೇಲಿ ಇರೋದು ಅಡಮಾನ ಮಡಿಯಾರು ಮಾಡ್ತೀನಿ ಅಂದರು. ಸೊ ನಂಗೆ ತುಂಬ ಫೀಲ್ ಆಯಿತು. ಸೊ ಅವ್ರಿಗೆ ಹೇಳಿದೆ, ಓಕೆ ಅಮ್ಮ, ನಾನು ಮಾಡಿಕೊಡ್ತೀನಿ, ಏನು ಟೆನ್ಷನ್ ತೊಗೊಂಬಿಡಿ, ನಿಮ್ಮ ಯಜಮಾನ್ರ ಕನಸು ನಾನು ನನಸು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅವ್ರಿಗೆ. ಸೊ ಆ ಮಾತನ್ನ ಉಳಿಸ್ಕೊತೀನಿ. ಸಿನಿಮಾದಲ್ಲಿ ತುಂಬ ನಮ್ಮ ವಾಸನೆ ಹೇಳಿದಾಗ ವೈಲೆನ್ಸ್ ಇದೆ, ಬಟ್ ಆ ವೈಲೆನ್ಸ್ ಅದೇ ಥರ ಮಾಡ್ತೀವಿ. ಯಾಕಂದರೆ ನ್ಯಾಚುರಲ್ ಕಾನ್ಸೆಪ್ಟು, ನ್ಯಾಚುರಲ್ ಕಥೆ ಆಗೋದ್ರಿಂದ ಸೊ ಅದಕ್ಕೆ ಅದೇ ಮಾಡಬೇಕು. ಅದು ಬಿಟ್ಟು ನಾನು ಸಿನಿಮಾಟಿಕಲ್ ಮಾಡಿದೆ, ಅದು ಚೆನ್ನಾಗಿ ಕಾಣಲ್ಲ. ನಾನೇನು ಹೇಳ್ತೀನಿ ಅಂದರೆ, ಡಿಫ್ರೆಂಟ್ ಜಾನರ್ ಏನೂ ಇಲ್ಲ, ಡಿಫ್ರೆಂಟ್ ಸೌಂಡ್ಸ್ ಯೂಸ್ ಮಾಡ್ತಿದ್ದೀವಿ, ಅದನ್ನ ಹೇಳ್ತೀನಿ. ಸಾಂಗ್ಸ್ ಆದಮೇಲೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಹೀರೋಯಿನ್ ಆಗಿ ಮೊದಲನೇ ಮೂವಿ ಮಾಡ್ತಾ ಇರೋದು. ನನಗೆ ಅವಕಾಶ ಕೊಟ್ಟಂಥ ಮಾಸ್ಟರ್ಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಪಳನಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಸಿನಿಮಾ ಮಾಡಿದ್ದೀನಿ, 4-5 ಸಿನಿಮಾ ಮಾಡಿದ್ದೀನಿ. ಇದರಲ್ಲಿ ಏನೋ ಡಿಫ್ರೆಂಟ್ ಆಗಿದೆ ಅಂತ ನಾನು ಆಯ್ಕೆ ಮಾಡಿರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡಬೇಕು. ಹೊಸಬ್ರಿಗೆ ನೀವು ಅವಕಾಶ ಕೊಡಬೇಕು. ಮತ್ತು ನಮ್ಮ ಡೈರೆಕ್ಟರು ಓಕೆ ಎಲ್ಲ ಕತೆ ಹೇಳಿದ್ದಾರೆ, ಏನೋ ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಒಳ್ಳೆ ಸದಸ್ಯನ ಭೀಮಾ ಮೂವಿಯಿಂದ ಕೊಟ್ಟಿದ್ದೀವಿ. ಮತ್ತು ಪಳನಿ ಸರ್ನು ಇವಾಗ ದೇಶಕ್ಕೆ ಒಂದು ಒಳ್ಳೆ ಸಂದೀಪ ಕೊಡೋಕ್ಕೆ ಹೊರಟಿದ್ದಾರೆ. ಸೊ ನಮ್ಮ ಭೀಮಾ ಸಿನಿಮಾ ಎಷ್ಟು ಸಕ್ಸಸ್ ಆಯಿತು, ಸೊ ಅದೇ ಥರ ಈ ಚಾಕ್ನಾ ಮೂವಿನೂ ಸಕ್ಸಸ್ ಆಗಬೇಕಂತ ಹೇಳ್ಬಿಟ್ಟು ದೇವರಲ್ಲಿ ಬೇಡ್ಕೊತೀನಿ. ಸಿನಿಮಾ ಮಾಡೋಕ್ಕೆ ಗೌರವ್ ವೆಂಕಟೇಶ್ ಸರ್ ಅವರ ಕಾರಣ. ನಾನು ಮುಂಚೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀನಿ, ಮಜ್ನು ಅಂತ. ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ಚಿತ್ರ. ಕತೆ ಕೇಳಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಹೆಂಗೆ ಸರ್ ಈ ಥರ ಪ್ಯಾಟರ್ನ್ ಶೂಟ್ ಮಾಡಬೇಕಂದ್ರೆ ಕೆಲವು ನನಗೆ ಈ ಥರ ಕ್ಯಾಮ್ರಾಗಳು ಬೇಕು, ಈ ಥರ ಲೈಟ್ಸ್ಗಳೆಲ್ಲ ಬೇಕು ಅಂದಾಗ ಮಾಡ್ಕೊಡ್ತೀವಿ ಬನ್ನಿ ಅಂತಂದರು. ಮಾಡ್ತಾ ಇದ್ದೀನಿ ಸರ್, ಎಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಲಿ. ಚಾಕ್ನಾ ಸಿನಿಮಾ ಚೆನ್ನಾಗಾಗಲಿ ಸರ್, ಧನ್ಯವಾದ. ಒಂದು ಸಿನಿಮಾದಲ್ಲಿ ಪಳನಿ ಸರ್ ಮೀಟ್ ಆದರು, ಅದರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಆಮೇಲೆ ಕಾಲ್ ಮಾಡಿದರು, ಸರ್ ನಿಮ್ಮ ಜೊತೆ ಮಾತಾಡಬೇಕು, ಬರ್ತೀರಾ ಅಂತ. ನಾನು ಅಂದ್ಕೊಂಡೆ ಅಲ್ಲಿ ವರ್ಕ್ ಇಷ್ಟ ಆಗಿ ಕರೆದಿದ್ದಾರೆ ಅಂತ. ಹೋಗಿ ಶಾಂತಿನಗರದಲ್ಲಿ ಮೀಟ್ ಆದರೆ ಸ್ಮಶಾನಕ್ಕೆ ಕರ್ಕೊಂಡು ಹೋದ್ರು. ಡೈರೆಕ್ಟಾಗಿ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಸುತ್ತ ಮಶಾನ ತೋರಿಸ್ತವ್ರೆ, ಇಲ್ಲಿ ಹಂಗಾಗುತ್ತೆ ಹಿಂಗಾಗುತ್ತೆ, ಈ ಥರ ಇರುತ್ತೆ ಸಿಸ್ಟಮ್ ಅಂತ. ಏನೋ ಫಸ್ಟ್ ಬಂದಿದ್ದೀನಲ್ಲ, ಅವ್ರಿಗೆ ಗೊತ್ತಿರೋದು ಹೇಳ್ತಾರೆ ಅಂದ್ಕೊಂಡೆ. ಆಮೇಲೆ ಮತ್ತೆ ಕಾಫಿ ಡೇ ಕರ್ಕೊಂಡು ಹೋದ್ರು, ಅಲ್ಲಿ ಪೊಲಿಟಿಕ್ಸ್ ಬಗ್ಗೆ ಹೇಳಿದ್ರು, ಸ್ಲಮ್ ಕರ್ಕೊಂಡು ಹೋದ್ರು, ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತವ್ರು. ಯಾಕೆ ಹೇಳ್ತವ್ರೆ ಅಂತಾನೆ ಗೊತ್ತಾಗ್ತಿಲ್ಲ. ಲಾಸ್ಟಲ್ಲಿ ಕೇಳಿದೆ, ಸರ್ ಇದನ್ನೆಲ್ಲ ನನಗೆ ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ಅಂತ. ಸರ್ ಸಿನಿಮಾ ಮಾಡೋಣ ಸರ್ ಇದನ್ನ. ಸರ್ ಇದನ್ನ ಫಸ್ಟ್ ಹೇಳ್ಬೇಕು ಸರ್, ನೀವು ಇಲ್ಲೆಲ್ಲ ಸುತ್ತಿಸ್ಬಿಟ್ಟು ಲಾಸ್ಟ್ ಹೇಳ್ತಿರಲ್ಲ, ನೀವು ಟೈಟಲ್ ಕಾರ್ಡಲ್ಲಿ ಹೇಳೋದನ್ನ ಕ್ಲೈಮ್ಯಾಕ್ಸಲ್ಲಿ ಹೇಳ್ತಾ ಇದ್ದೀರಲ್ಲ ಅಂತ. ಸೊ ಅದಾದ್ಮೇಲೆ ಬಂದಿದ್ದಕ್ಕೆ ಮತ್ತೆ ಕಾಸು ಬೇರೆ ಕೊಟ್ಟರು. ಇದ್ಯಾಕೆ ಸರ್ ಅಂತಂದೆ. ಬಂದಿದ್ರಲ್ಲ ಸರ್ ಅಂದೆ. ಕಾಸು ನೋಡಿ ಒಂಚೂರು ಖುಷಿ ಆಯ್ತು ಅವಾಗ. ಸರಿ ಸರ್ ಮಾಡೋಣ ಅಂತ. ಆಮೇಲೆ ಕಾಲ್ ಇರಲಿಲ್ಲ. ಅದಾದ್ಮೇಲೆ 3-4 ತಿಂಗಳಾದ್ಮೇಲೆ ಮತ್ತೆ ಕಾಲ್ ಮಾಡಿದ್ರು. ಸೊ ಅದಾದ್ಮೇಲೆ ಕಮಿಟ್ ಆಗಿದ್ದು ಫುಲ್ ಸಬ್ಜೆಕ್ಟ್. ಆಮೇಲೆ ಇನ್ನೊಂಚೂರು ಚೇಂಜಸ್ ಮಾಡ್ಕೊಂಡು ಆಮೇಲೆ ಒಪ್ಕೊಂಡ್ವಿ. ಇನ್ನು ಸಬ್ಜೆಕ್ಟ್ ವಿಷಯಕ್ಕೆ ಬಂದರೆ, ಚಾಕ್ನಾ
ಅಂತಂದ್ರು. ಚಾಕ್ನಾಥ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನಂದು ಹುಬ್ಳಿ, ನಮ್ಮ ಕಡೆ ಇದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಚಾಕ್ನ ಅಂದ್ರೆ ಏನು ಸರ್ ಅಂತ ಕೇಳಿದೆ, ಎಕ್ಸ್ಪ್ಲೈನ್ ಮಾಡಿದ್ರು. ಅದಾದ್ಮೇಲೆ ಸಬ್ಜೆಕ್ಟ್ ಎಲ್ಲ ಆದ್ಮೇಲೆ ನಾನು ಹೇಳಿದೆ ಇದಕ್ಕೆ ಸಬ್ ಟೈಟಲ್ ಬೂದಿ ಒಳಗಿನ ಕೆಂಡಗಳ ಕತೆ ಅಂದ್ರೆ ಚೆನ್ನಾಗಿರುತ್ತೆ ಸರ್ ಅಂತ. ಅವರು ನನ್ ಕೇಳಿದ್ರು, ಬೂದಿ ಒಳಗಿನ ಕೆಂಡಗಳ ಕತೆ ಅಂದ್ರೆ ಏನ್ ಸರ್ ಮೀನಿಂಗ್ ಅಂತ. ನಾನು ಹೇಳಿದೆ, ಕೆಂಡವಾಗೇ ಇರುತ್ತೆ, ಮನುಷ್ಯನೊಳಗಡೆ ಅರಿಷಡ್ ವರ್ಗಗಳಿರ್ತವೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಮೃಗ ಇರ್ತದೆ. ಬಟ್ ಏನಂತಂದ್ರೆ, ಈಗ ನಾವು ಕೇಳಿರ್ತೀವಿ ಸ್ಕೂಲಲ್ಲೆಲ್ಲ ಕಟಕನ ಗಿಳಿ ಮತ್ತೆ ಋಷಿ ಗಿಳಿ ಅಂತ. ಎಲ್ಲರ ಮನಸ್ಥಿತಿನೂ ಒಂದೇ ಆದ್ರೆ ನಾವ್ ಎಂತ ಪರಿಸರದಲ್ಲಿ ಬೆಳಿತೀವಿ ಅನ್ನೋದ್ರ ಮೇಲೆ ಅದು ಪ್ರಭಾವ ಬೀರುತ್ತೆ. ಸೊ ಈ ಕೆಂಡಗಳ ಮೇಲೆ ಬೂದಿ ಮುಚ್ಕೊಂಡಿರುತ್ತೆ, ಅದು ಬೀಸೋ ಗಾಳಿ ಮೇಲೆ ನಿರ್ಧಾರ ಆಗುತ್ತೆ ಆ ಕೆಂಡ ಸುಡುತ್ತೋ ಅಥವಾ ಬೆಳಕು ಕೊಡುತ್ತೋ ಅಂತ. ಏಕೆಂದ್ರೆ ಕೆಂಡ ಅಂತಂದ್ರೆ ದೇಹನೂ ಸುಡುತ್ತೆ, ಗೋವಿನ ಜೋಳನ ಆಹಾರವಾಗಿನೂ ಕೊಡುತ್ತೆ. ಸೊ ಹಿಂಗಿರುತ್ತೆ ಸರ್ ಪರಿಸ್ಥಿತಿಗಳ ಮೇಲೆ, ಆಮೇಲೆ ಸಂದರ್ಭಗಳ ಮೇಲೆ ಮನುಷ್ಯ ಹೆಂಗ್ ಚೇಂಜ್ ಆಗ್ತಾನೆ. ಚೇಂಜ್ ಆದ್ರೂ ಸಹಿತ ಕೆಲವೊಂದು ಅವನು ಬದಲಾಗದೆ ಇರೋ ಅಷ್ಟು ಪ್ರಭಾವ ಬೀರಿದಾಗ ಅವನು ಸಮಾಜಕ್ಕೆ ಹೆಂಗ್ ಮಾರ್ಕ ಆಗ್ತಾನೆ. ಸೊ ಅದಕ್ಕೆ ಏನ್ ಶಿಕ್ಷೆ, ಇದ್ರ ಮೇಲೆ ಈ ಕತೆ ಹೋಗುತ್ತೆ ಚಾಕ್ನ ಅಂತ. ಸೊ ಫೈನಲ್ ಆಗಿ ಹೆಂಗೆ ಸರ್ ಇದನ್ನ ಎಂಡ್ ಕೊಡೋಣ, ಯಾಕಂತಂದ್ರೆ ಇನ್ನು ಸಮಾಜದಲ್ಲಿ ಪರಿಹಾರ ಕೊಡಕ್ಕಾಗದೇ ಇರೋಂತ ಎಷ್ಟೋ ಸಮಸ್ಯೆಗಳಿದಾವೆ. ಈಗ ಹೆಂಗಂತಂದ್ರೆ ಈ ಕ್ರೈಮ್ ಅಂತ ಅನ್ನೋದು ಹೆಂಗಂತಂದ್ರೆ ಈ ರಕ್ತ ಬೀಜಾಕ್ಷರ ಇದ್ದಂಗೆ, ಒಂದ್ ಹನಿ ಬಿದ್ರೆ 100 ರಾಕ್ಷಸರು ಹುಟ್ಕೋತಾರೆ. ನಾವ್ ಅನ್ಕೋತೀವಿ ಯಾರೋ ಒಬ್ಬರನ್ನ ಎನ್ಕೌಂಟರ್ ಮಾಡಿದ ತಕ್ಷಣ ಕ್ರೈಮೇ ನಿಂತೋಯ್ತು ಅಂತ, ಅಥವಾ ಯಾರಿಗೋ ಒಬ್ಬ ಶಿಕ್ಷೆ ಕೊಟ್ಟ ತಕ್ಷಣ ಕ್ರೈಮೇ ಮುಗ್ದೋಯ್ತು ಅಂತ. ಸೊ ಆತರ ನಿಲ್ಲಲ್ಲ. ಬಟ್ ಒಂದು ಪಾಠ ಆಗಿ ತೋರಿಸ್ಬೇಕು ಈ ಸಿನಿಮಾದಲ್ಲಿ. ಕ್ರೈಮ್ ಮಾಡಿದ್ರೆ ಹಿಂಗ್ ಶಿಕ್ಷೆ ಕೊಟ್ಟ ತಕ್ಷಣ ಇನ್ನೊಬ್ಬನು ಮಾಡಕ್ ಭಯ ಪಡ್ಬೇಕು. ಪಾಯಿಂಟ್ ಇರೋದಲ್ಲಿ, ಈಗ ಅರಬ್ ರಾಷ್ಟ್ರದಲ್ಲಿ ಏನಕ್ಕೆ ಕಳ್ತನ ಮಾಡಕ್ ಹೆದರ್ತಾರೆ ಅಂದ್ರೆ ಕೈಯೇ ಕಟ್ ಮಾಡ್ಬಿಡ್ತಾರೆ. ಅಲ್ಲಿ ಅಪರಾಧಿ ಭಾವನೆಗಳನ್ನ ಇಲ್ಲಿ ಈಗ ನಾವು ಸಿನಿಮಾ ಮೂಲಕ ತೋರಿಸ್ತೀವಿ ಅಂದ್ರೂ ಕೆಲವೊಂದು ಪೇರೆಂಟ್ಸ್ದಾಗ್ಲಿ ಸಮಾಜದಾಗ್ಲಿ ಏನ್ ಜವಾಬ್ದಾರಿ ಇರುತ್ತೆ ಅಂತಂದ್ರೆ, ಈ ಚಿಕ್ಕ ವಯಸ್ಸಿಂದನೇ ಅಪರಾಧಿ ಭಾವನೆಗಳನ್ನ ಬೆಳೆಸ್ಬೇಕು ಮಕ್ಕಳಲ್ಲಿ. ನಾವು ಸ್ಕೂಲಲ್ಲಿ ಅವ್ರೇನೋ ಪೆನ್ಸಿಲ್ ತಂದ ತಕ್ಷಣ ಗುಡ್ ಅಂತ ಹೇಳೋದು, ಅಥವಾ ಈ ತರ ಎಲ್ಲ ನಾವು ಸಪೋರ್ಟ್ ಮಾಡಿದಾಗ ಅದು ಅದೇ ಬೆಳೀತಿರುತ್ತೆ. ಅಲ್ಲಿಂದ ಅಪರಾಧಿ ಭಾವನೆ ಬೆಳೆಸಿದಾಗ ಅವ್ರು ತಪ್ಪು ಮಾಡೋದು ಕಡಿಮೆ ಆಗುತ್ತೆ ಅಂತ ನಮ್ಮ ಭಾವನೆ. ಈ ಚಿತ್ರದಲ್ಲಿ ಖಂಡಿತವಾಗಿಯೂ ಒಂದು ಶಿಕ್ಷೆ ಮೂಲಕ ಒಂದು ಪರಿಹಾರನ ಕೊಟ್ಟಿದೀವಿ ಅಂತ ಅನ್ಕೊಂಡಿದೀನಿ. ಅದಾದ ಆಮೇಲೆ ಇನ್ನೊಂದು, ನಮ್ಮ ನಿರ್ದೇಶಕರು ಮತ್ತೆ ನಮ್ಮ ಪಳನಿ ಸರ್ಗೆ ನಾನು ಇಷ್ಟ ಆಗೋ ತರ ನಾನು ಬರ್ದಿದ್ದೀನಿ, ಇಷ್ಟ ಆಗೋ ತರ ಅವ್ರಿಗೆ ಸಬ್ಜೆಕ್ಟ್ ಮಾಡಿಕೊಟ್ಟಿದ್ದೀನಿ ಅಂತ ನಾನು ನಂಬಿದ್ದೀನಿ. ನನಗೆ ಪಳನಿ ಯಾರೋ ನಾನು ಯಾರೋ ಗೊತ್ತಿಲ್ಲ, ಆದ್ರೆ ರಂಗಭೂಮಿ ನಮ್ಮನ್ನ ಸೇರಿಸಿದೆ. ಅವ್ರ ಈ ಕಥೆನ ಅವಲೇ ಹೇಳಿದ್ರು ಸ್ಫುಟವಾಗಿ, ತುಂಬಾ ಚೆನ್ನಾಗಿದೆ. ತಾವೆಲ್ಲ ಸಹಕಾರ ಕೊಡಿ. ಇನ್ನೊಂದು ಬೇಸರದ ಸಂಗತಿ, ಇವತ್ತು ಸಂತೋಷದ ಜೊತೆಗೆ ಅವರ ಶ್ರೀಮತಿಯವರು ಹೇಳಿದ್ರು, ಒಡವೆ ಮತ್ತೆ ಎಲ್ಲಾನು ನಾನು ಇಟ್ಟು ಕೂಡ ಮಾರಿ ಕೂಡ ಮಾಡ್ತಾ ಇದ್ದೀನಿ. ಕನ್ನಡ ಚಿತ್ರರಂಗ ಯಾವ ಸ್ಥಿತಿಗೆ ಬಂದಿದೆ ಅಂತ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅದು ಬಹಳ ಬೇಸರ ಆಯಿತು. ಎಲ್ಲರೂ ದಯವಿಟ್ಟು ಪ್ರೋತ್ಸಾಹಿಸಿ, ಜೊತೆಗೆ ಸಹಕಾರ ಕೊಡಿ. ಇದು ಕನ್ನಡ ಚಿತ್ರ. ಯಾವಾಗ್ಲೂ ಕೂಡ ಹೊಸಬರಿಗೆ ಜೊತೆಗೆ ಪ್ರೊಡ್ಯೂಸರ್ಸ್, ಅದರಲ್ಲೂ ಎಸ್ಪೆಷಲಿ ನಿರ್ಮಾಪಕರಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿರೋದು ಬಹಳ ಸಂತೋಷ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ತಂಡದ ಮೇಲೆ ಹಾಗೆ ಇರಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಚಿತ್ರತಂಡದ ಪರವಾಗಿ. ಆಲ್ ದ ವೆರಿ ಬೆಸ್ಟ್.